12 ಅವರು ಆಟೋದಲ್ಲಿ 3 ಜನ ಈ ಚಳಿಯಲ್ಲಿ ಇರಕ್ ಸಾಧ್ಯನಾ? ಕಂಪ್ಲೀಟ್ ವಿಡಿಯೋ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು. ಇವಾಗ ನಮ್ಮ ಏರಿಯಾದಿಂದ ಆಚೆಗಡೆ ಇದ್ದೀನಿ ಅಂಡ್ ನಮ್ಮ ಅಣ್ಣವರು ಊಟ ಮಾಡ್ತಿದ್ದಾರೆ. ಊಟ ಮಾಡ್ಕೊಂಡು ಅವ್ರೇನೋ ಇವತ್ತು ಚಾಲೆಂಜ್ ಕೊಡ್ತಾರಂತೆ. ಏನ್ ಚಾಲೆಂಜ್ ಅಂತ ಗೊತ್ತಿಲ್ಲ ಗುರು. ಆಲ್ರೆಡಿ ಮಿಡ್ ನೈಟ್ 4:30 ಏನೋ ಆಗಿದೆ. ನಾನು ಅರ್ಲಿ ಮಾರ್ನಿಂಗ್ ಅಂತ ಅನ್ಕೊಂತೀನಿ. ಅಂಡ್ ಇವಾಗ ತಾನೇ ನಾನು ತುಮಕೂರಿಗೆ ಬಂದಿರೋದು. ಮಿಡ್ ನೈಟ್ ಅರ್ಲಿ ಮಾರ್ನಿಂಗ್ ಅನ್ನು 4:15 ಏನೋ ಬಂದಿದ್ದು. ಅಂಡ್ ಗುರು ಏನ್ ಚಾಲೆಂಜ್ ಅಂತ ಗೊತ್ತಿಲ್ಲ. ಏನೋ 12 hours ಏನೇನು ಅಂತ ಅಂತಿದ್ರು. ಏನು ಅಂತ ನನ್ಗೂ ನೀಟಾಗಿ ಗೊತ್ತಿಲ್ಲ. ಬನ್ನಿ ಗೈಸ್, ಅದ್ ಏನ್ ಚಾಲೆಂಜ್ ಅಂತ ನೋಡೋಣ. ಹಂಗೆ ನೀವು ಜಾಯಿನ್ ಆಗಿ, ಹಂಗೆ ನೀವು ಚಾನೆಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಅಂಡ್ ಗುರು, ಕೆಲವರು ಇದೀರಾ, ನಾನು ಇವಾಗಲೇ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಟೈಮ್ ಬರ್ಲಿ ಅಂತ ನಾನು ಸುಮ್ಮನಿದ್ದೀನಿ. ಯಾಕಂತ ಅಂದ್ರೆ ಕಂಟೆಂಟಿಗೆ ಬೆಲೆ ಕೊಡ್ತಿರೋ ಇಲ್ಲ ಬಿಚ್ಚೋದಕ್ಕೆ ಬೆಲೆ ಕೊಡ್ತಿರೋ ಗೊತ್ತಾಗುತ್ತೆ ನಿಮ್ಗೂ. ನಮ್ಮ ಅಣ್ಣ ಊಟ ಮಾಡ್ತಿದ್ದಾನೆ ಒಳಗಡೆ, ಮೀನ್ಸ್ ತಿಂಡಿ ತಿಂತಿದ್ದಾರೆ. ಬರ್ಲಿ ಗುರು, ಅದೇನ್ ಚಾಲೆಂಜ್ ಅಂತ ತೋರಿಸಿ ಗುರು. ಅಷ್ಟೊತ್ತಿಗೆ ಬೇಗ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಗೈಸ್, ಊಟ ಮಾಡ್ಕೊಂಡ್ ಬಂದಾಯ್ತು. ಇವಾಗ ಚಾಲೆಂಜ್ ಬಂದ್ಬಿಟ್ಟು ನಾನು ಹೇಳ್ತೀನಿ ನೋಡಿ ಗೈಸ್. ನಮ್ ಯುವ ಇಲ್ಲಿ ನೋಡು ಗೈಸ್, ನಮ್ಮ ಅಣ್ಣ ಗಾಡಿ ಓಡಿಸ್ತಾ ಇದ್ದಾರೆ ಗೈಸ್. ಏನ್ ಚಾಲೆಂಜ್ ಅಂತ ತೋರಿಸ್ತೀನಿ ಗೈಸ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗೈಸ್ ಚಾಲೆಂಜು. ಅದು ಈ ಚಳಿಯಲ್ಲಿ ಯಾರು ಮಾಡ್ದಲ್ಲೇ ಇರೋಂತ ಚಾಲೆಂಜು. ನಾನು ನಮ್ಮ ಅಣ್ಣ ನನ್ನ ತಮ್ಮ ಮಾಡಕತ್ತೀವಿ. ನನಗೆ ಇವನು ತಮ್ಮ ಆಗ್ಬೇಕು, ಆದ್ರೆ ನಮ್ಮ ಅಣ್ಣನ್ಗೆ ಬಾಮ ಇದಾಗ್ಬೇಕು. ಏನು ಮಾಡಕ್ಕಾಗಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಚಾಲೆಂಜ್ ಬಂದ್ಬಿಟ್ಟು ನಮ್ಮ ಅಣ್ಣ ಹೇಳ್ತಾರ ನೋಡ್ರಿ ಗೈಸ್. ಯಾಕೋ ಇಲ್ಲಿ ಆಟೋದ ಹತ್ರ ಹೋಗ್ತಾವ್ರಿ ಅಂತ ಅಂದ್ರೆ ಆಟೋದಲ್ಲಿ ಏನೋ ಸೀನ್ ಇದೆ ಇವತ್ತು. ಏನು ಅಂತ ನಮ್ಮ ಅಣ್ಣನ ಬಾಯಿಂದಾನೆ ಕೇಳೋಣ ಗೈಸ್. ವಾಯ್ಸ್ ಜೋರು, ಮೈಕ್ ತಂದಿಲ್ಲ. ನೈಟೆಲ್ಲ ಆಟೋದಲ್ಲಿ ಸ್ಟೇ ಆಗಬೇಕು. ಯಾರಣ್ಣ ನೈಟೇನ ಆಚೆ ಹೋದರೆ ಗೇಮಿಂದ ಔಟು. ನೈಟೆಲ್ಲ 12 hours ಆಟೋದಲ್ಲೇ ಇರಬೇಕು. ಯಾರಣ್ಣ ಆಟೋಯಿಂದ ಆಚೆ ಹೋದರೆ ಔಟು. ವಿಡಿಯೋ ನನಗೂ ಬರ್ತದೆ ಗೈಸ್. ಎಂಥ ಚಾಲೆಂಜ್ ಕೊಟ್ಟರು ಅಂತಂದರೆ, ಈ ಚಳಿಯಲ್ಲಿ ಆಟೋದಲ್ಲಿ 12 hour ಇರ್ಬೇಕಂತೆ ಗೈಸ್. ನಮ್ಮ ಶೇರ್ ನಿನ್ ತೋರ್ಸೋದು ಮರ್ತೋಯ್ತು ನೋಡಿ ಗೈಸ್. ನಮ್ಮ ಶೇರ್ನಿ ಆಚೆ ಬಂದ್ಬಿಟ್ಟವಳು ಆಲ್ರೆಡಿ. ಬರೀಲಿ ಗೈಸ್, ಇದ್ರ ಹೆಸರು ಶೇರ್ನಿ ಅಂತ. 1 ವರ್ಷದ ಮುಂಚೆ ಎಲ್ಲ ಓಡೋಗ್ಬಿಟ್ಟಿದ್ಲು, ವಾಪಸ್ ಬಂದ್ಬಿಟ್ಟವಳಿ ಗೈಸ್. ಇದಕ್ಕೆ ಸ್ವಲ್ಪ ಮೇವಾಕ್ಬಿಟ್ಟು ಸಿಗ್ತೀನಿ. ಆ್ಯಂಡ್ ಆಟೋದಲ್ಲಿ ಏನೇನು ಸೆಟಪ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಸಿಗೋಣ ಗೈಸ್. ಆಟೋ ಎಲ್ಲ ಸೆಟಪ್ ಆಗಿದೆ, ಇನ್ನೂ ಆಗ್ಬೇಕಂತೆ ಗೈಸ್. ಇವಾಗ ನಮ್ಮ ಅಣ್ಣ ವಿಡಿಯೋ ಶೂಟ್ ಮಾಡಕ್ ಕಾಯ್ತಿದ್ದಾರೆ. ಇನ್ನ ಟೈಮು ಕಮ್ಮಿ ಇದೆ ಅಂಡ್ ಏನೇನು ಸೆಟಪ್ ಆಗುತ್ತೆ ಅಂತ ತೋರಿಸ್ತೀನಿ. ಅಂಡ್ ನಮ್ಮ ಅಣ್ಣಂದು ಬ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ A to Z ವಿಡಿಯೋ ಬಂದಿರುತ್ತೆ. ಬೇಗ ಹಂಗೆ ನಮ್ಮ ಅಣ್ಣನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಳಿ ಆಗ್ತಾ ಇದೆ. ಇವೆಲ್ಲ ನಿಮ್ಗೋಸ್ಕರ ಗೈಸ್. ನಿಮ್ಗೋಸ್ಕರ ಗೈಸ್. ಸಬ್ಸ್ಕ್ರೈಬ್ ಮಾಡಬೇಕು ತಾನೇ, ನೀವು ಶೇರ್ ಮಾಡಬೇಕು ತಾನೇ, ಮಾಡಿ. ಮತ್ತೆ ಯಾಕೆ ಮಾಡಲ್ಲ ಬಡವ್ರ ಮಕ್ಕಳಿಗೆ? ಹೇಳ್ದೆ ಅಲ್ವಾ ಅವಾಗ್ಲೇನೆ, ಒಂದು ಟೈಮ್ ಬರುತ್ತೆ ಅಂತ ಹೇಳ್ತೀನಿ. ಟೈಮ್ ಬಂದಾಗ ಮಾತಾಡ್ತೀನಿ ಗೈಸ್. ಆಟೋ ಹೆಂಗೈತೆ ಅಂತ ಇಬ್ರು ತೋರಿಸ್ತೀವಿ, ನೋಡ್ಕೊಳ್ಳಿ ಗೈಸ್. ಇದು ನಮ್ಮ ಅಣ್ಣಂದು ರಥ. ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಅಣ್ಣ ಇದರಲ್ಲೇ ಕೆಲಸ ಮಾಡೋದು. ಆ್ಯಂಡ್ ಗೈಸ್, ಒಳ್ಳೆ ಬೆಡ್ರೂಮ್ ರೆಡಿ ಆದಂಗೆ ಆಗೈತೆ ಗೈಸ್. ಬೆಡ್ರೂಮ್ ರೆಡಿ ಆದಂಗೆ ಆಗ್ಬಿಟ್ಟೈತೆ ನೋಡಿ. ಚಳಿಗೆ ಇಷ್ಟು ಎಲ್ಲ ನಾವು ಬೆಚ್ಚಗೆ ಮಾಡಿದ್ರು ಮಧ್ಯರಾತ್ರಿ ನಮಗೆ ಫುಲ್ ಚಳಿ ಆಗ್ತಾ ಹೋಗುತ್ತೆ. ಎಷ್ಟೊತ್ತವರೆಗೂ ನಾವು ಈ ಚಾಲೆಂಜ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ಈಗ ಅಣ್ಣನೂ ಕೂಡ ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ ಗೈಸ್. ಹಾಯ್ ಬ್ರೋ. ಇಂಥ ಚಳಿಯಲ್ಲಿ ಇಂಥ ಚಾಲೆಂಜ್ ಕೊಟ್ಟಿದ್ದೀರಾ. ನಿಮಗೆ ಒಂಚೂರು ಏನು ಅನ್ನಿಸ್ತಿಲ್ವಾ ಬ್ರೋ ಇಂಥ ಚಳಿಯಲ್ಲಿ? ಚಳಿನೇ ಅನ್ನಿಸ್ತೈತಿ. ಚಳಿನೇ ಅನ್ನಿಸ್ತೈತೆ ಅಂತೆ ಗೈಸ್. ನೋಡ್ರಿ ಗೈಸ್, ನೋಡ್ರಿ ಕೂತವಳು ನೋಡ್ರಿ ಗೈಸ್. ಇವಳು ಶೇರ್ನಿ. ಆಟೋ ಓನರೇ ಯಾರು ಕೂತಿರೋದು ಮಾತ್ರ ಇವಳು. ಫುಲ್ ನಾವಂತೂ ಚಾಲೆಂಜಿಗೆ ರೆಡಿ. ಚಾಲೆಂಜ್ ಕೊಟ್ಟಿರೋರು ನೀವು ರೆಡಿನಾ ಬಾಸ್? ನಾವು ಫುಲ್ ರೆಡಿ. ಇರೋದು ಹೇಳ್ಬಿಡ್ತೀನಿ. ಒಂದ್ಸಲಿ ಆಟೋದಿಂದ ಕೆಳಗೆ ಕೇಳಿದ್ರೆ ಮತ್ತೆ ಆಟೋ ಒಳಗೆ ಕತ್ತಂಗಿಲ್ಲ. ಒಂದ್ಸಲಿ ಕೆಳಗೆ ಕೇಳಿದ್ರೆ ಔಟೇ ಅದು. ಓಕೆನಾ ತಮ್ಮ? ರೆಡಿನಾ?
ಸ್ಟಡಿ ಅಂತೆ. ಮೊದಲನೇದಾಗ ನಾನೇ ಒಳಗಡೆ ಹೋಗ್ತೀನಿ. ಹೆಂಗ್ ಒಳಗಡೆ ಹೋಗ್ಬೇಕು ಅಂದ್ರೆ ಹಿಂಗೆ ತೆಗಿಬೇಕು, ಡಗ 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 ಡಗ. ಗೈಸ್ ಪೂರ್ತಿ ಕತ್ತಲಿ. ಗೈಸ್ ನಾನೇ ಕಾಣಿಸ್ತಿಲ್ಲ. ಗೈಸ್ ಪೂರ್ತಿ ಕತ್ಲೆ ಆಗಿತ್ತು. ಮುಂದ್ಗಡೆಯಿಂದ ನಮ್ಮ ಬಾಸು ಟಾರ್ಚ್ ಲೈಟ್ ಆನ್ ಮಾಡಿದ್ದಾರೆ. ನಾನೊಬ್ಬ ಹತ್ತಿದ್ದೀನಿ. ನೆಕ್ಸ್ಟ್ ವಿಕೆಟ್ ನಮ್ಮ ತಮ್ಮನವರು ಬಂದಿದ್ದಾರೆ. ಗೈಸ್ ಕೊನೆಯದಾಗಿ ಬರ್ತಿರೋದು ನಮ್ಮ ಚಾಲೆಂಜ್ ಕೊಟ್ಟಿರೋರು ಆ್ಯಂಡ್ ಎಲ್ಲರಿಗಿಂತ ಫಸ್ಟ್ ಬಂದು ಕೂತಿರೋದು ನನ್ನ ಶೇರ್ನಿ. ನೋಡ್ರಿ ನನಗೆ ಕಚ್ಚುತ್ತವಳೆ. ಗೈಸ್ ಇವಾಗ ಬರ್ತಿದ್ದಾರೆ ಚಾಲೆಂಜ್ ಕೊಟ್ಟಿರೋರು ಒಳಗಡೆ. ಎಲ್ಲರೂ ಸ್ವಾಗತಿಸಿ. ಆಲ್ರೆಡಿ ಚಳಿ ಆಗ್ತೈತೆ ಅಂತವ್ರೆ ಗೈಸ್. ಗೈಸ್ ಫುಲ್ಲು ಚಾಲೆಂಜ್ಗೆ ರೆಡಿ ಆಗಿದ್ದೀವಿ. ಗೈಸ್ ಒಂದು ಸೆಕೆಂಡಿಗೆ ಬಾಯಿಗೆ ಬರ್ಸ್ಬಿಟ್ಟಿದ್ರು ಗೈಸ್ ನಮ್ಮಣ್ಣ. ನಾವು ಏನು ಮಾಡೋಣ ನೋಡ್ರಿ, ಇದೈತಲ್ಲ ಇದು ಸಿಕ್ಕಿದ್ರೆ ಸಾಕು ಮನಿಕೊಂಡ್ಬಿಡ್ತಾಳಪ್ಪ, ಬೇರೆ ಏನು ಅಲ್ಲ. ತಲೆ ಕೆಡಿಸ್ಕೊಬಿಡಿ ಗೈಸ್. ಇವಾಗ ಅಂತ್ಯಾಕ್ಷರಿ ಗೈಸ್. ಯಾಕೋ ನಮ್ಮಣ್ಣ ಏನೋ ಹೇಳ್ತಾರೆ, ಬಲಗೈ ಹಿಡ್ಕಂತು ಗೈಸ್, ಬಲಗೈ ಹಿಡ್ಕಂತೀನಿ. ನಾವು ಸಿಗ್ತೀವಿ. ನಾನು ಬೆಳಗ್ಗೆ ಸಿಗ್ತೀನಿ ಚಾಲೆಂಜಿಂದ. ಆ್ಯಂಡ್ ನಮ್ಮ ಅಣ್ಣನ ಫೋನಲ್ಲಿ ಫುಲ್ ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಆ್ಯಂಡ್ ನಮ್ಮ ಅಣ್ಣನ ಯೂಟ್ಯೂಬ್ ಚಾನಲಲ್ಲಿ ಕೂಡ ಅಪ್ಲೋಡ್ ಆಗಿರುತ್ತೆ. ಬೇಗ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಅಣ್ಣನ ಯೂಟ್ಯೂಬ್ ಚಾನಲ್ನ ನಾನು ಇಲ್ಲಿ ಪಿನ್ ಮಾಡಿರ್ತೀನಿ. ಬೇಗ ಹೋಗ್ಬಿಟ್ಟು ನೀವೇನು ಮಾಡಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಹೊತ್ಕೊಂಡು, ಲೈಕ್ ಹೊತ್ಕೊಂಡು, ಶೇರ್ ಮಾಡಿ. ಆ್ಯಂಡ್ ಎಲ್ಲರಿಗೂ ಲವ್ ಯು ಆಲ್. ಬಾಯ್ ಬಾಯ್ ಗೈಸ್. ನಾನು ಬಾಯ್ ಬಾಯ್ ಅಂತ ಅಂದೆ, ಆದರೆ ಇಲ್ಲಿ ನಂಗೊಂದು ಟ್ವಿಸ್ಟ್ ಸಿಕ್ತು ಗೈಸ್. 12 hour ಏನೋ ಕುತ್ಕೊಂತೀವಿ. ನಮ್ಮ ಅಣ್ಣ ಅವಾಗಲೇ ನೀರು ತಂಬತ್ತೀನಿ ಅಂತ ಅಂದ. ಈಗ ನೋಡಿದ್ರೆ ನೀರೇ ತಂದಿಲ್ವಂತೆ. ಅಣ್ಣ ಇದಕ್ಕೇನು ಹೇಳ್ತೀರಾ? ಮರ್ತ್ಕೊಂಬಿಟ್ಟೆ ಗೈಸ್. ಗೈಸ್ ಅಣ್ಣ ನೀರು ತಂಬರೋದು ಮರ್ತವ್ರೆ. ನೀವು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಪ್ಪ. ಬೇಗ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇವಾಗ ನಮ್ ಗುಂಡೆ ಹಿಡಿತಿದ್ದಾನೆ. ಅಂಡ್ ಗೈಸ್ ಇಲ್ಲೊಂದು ಟ್ವಿಸ್ಟ್ ಏನಿತ್ತು ಗೊತ್ತಾ? ಆಟೋದಿಂದ ಯಾರು ಫಸ್ಟ್ ಇಳಿತಾರೋ ಅವರೇ ಔಟು ಅಂತ. ನೀರ್ ಬೇಡವಾ? ನೀರ್ ಇಲ್ದಲ್ಲ ಹೆಂಗಿರೋಣ ಗೈಸ್? ನೀರ್ ಬೇಕು, ಉಚ್ಚೆನೆ ಬರುತ್ತೋ, ಬಾತ್ರೂಮೇ ಬರುತ್ತೋ, ಏನ್ ಬರುತ್ತೋ ಗೊತ್ತಿಲ್ಲ. ಆಟೋದಿಂದ ಇಳಿದ್ರೆ ಔಟ್ ಅಷ್ಟೇ.